ಮೈಸೂರಿನ ಮರಿಮಲಪ್ಪ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಧನುಷ್ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನು ಗಳಿಸಿದ್ದಾರೆ. ಆ ವಿದ್ಯಾರ್ಥಿ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಧನುಷ್ ಅವರ ಟಿವಿನಿಂದ ತಮಗೆ ಅಭಿನಂದನೆಗಳು. 625ಕ್ಕೆ 625 ಅಂಕಗಳನ್ನು ಗಳಿಸಿದ್ದೀರಿ. ಥ್ಯಾಂಕ್ ಯು ಸರ್. ಹೇಗಿತ್ತು ನಿಮ್ಮ ಪ್ರಿಪ್ರೇಷನ್? ನಿರೀಕ್ಷೆ ಮಾಡಿದ್ರಾ? ಹೌದು, 10th ಜಾಯ್ನ್ ಆದಾಗಿಂದನೂ ಫಸ್ಟಿಂದನೂ ಹೇಳ್ತಾಯಿದ್ರು ನಿಂಗೆಲ್ಲ ಆಗುತ್ತೆ, ನೀನು ತೆಗಿ. 625 ಏನು ಕಷ್ಟ ಏನಿಲ್ಲ, ತೆಗಿಬೋದು, ಯಾರು ಬೇಕಾದ್ರೂ ತೆಗಿಬೋದು, ಕಾನ್ಸಂಟ್ರೇಷನ್ ಮಾಡಿದ್ರೆ ಎಲ್ಲ ಇದಾಗುತ್ತೆ ಅಂತ ಫಸ್ಟಿಂದನೂ ಮಂತ್ಲಿ ಎಕ್ಸಾಮ್ ಕೊಟ್ಕೊಂಡು, ಆಮೇಲೆ ಟೆಸ್ಟು ಎಕ್ಸಾಮು, ಆಮೇಲೆ ಕಾಂಟೆಸ್ಟ್ ಅಂತ ಮಾಡಿದರು. ಎಲ್ಲ ಟಾಪರ್ಸ್ಗಳು ಎಲ್ಲ ಸೇರಿಕೊಂಡು ಎಕ್ಸಾಮ್ ಬರ್ದು ಆಮೇಲೆ ವ್ಯಾಲ್ಯೂಯೇಷನ್ ಮಾಡಿ ಗೈಡೆನ್ಸ್ ಎಲ್ಲ ಕೊಟ್ಟು ಎಲ್ಲ HM ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲ ಲ್ಯಾಂಗ್ವೇಜ್ ಟೀಚರ್ಸ್ ಆಗಿರ್ಬೋದು, ಕೋರ್ಸ್ ಸಬ್ಜೆಕ್ಟ್ ಟೀಚರ್ಸ್ ಆಗಿರ್ಬೋದು, ಎಲ್ಲನೂ ಫುಲ್ಲು ಹೆಲ್ಪ್ ಮಾಡಿದ್ರು. ಮನೇಲೂ ಅಷ್ಟೇ ಏನು ಜಾಸ್ತಿ ಬರ್ಡನ್ ಕೊಡ್ದೇ ಎಲ್ಲ ಸ್ಟ್ರೆಸ್ ಏನು ತಗೋಬೇಡ, ನಿಂಗೆ ಆಗುತ್ತೆ ಅಂತಂದ್ಬಿಟ್ಟು ನಿಂಗೆ ಆರಾಮಾಗಿ ಮಾಡು ಅಂತಂದಿದ್ರು. ಹಂಗೆ ನಾನು ಜಾಸ್ತಿ ಏನು ಬರ್ಡನ್ ತಗೊಳ್ಳಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಿ ದ ಬಾಸ್. ಆರಾಮ್ ಮಾಡಿದ್ವಿ. ಪ್ರತಿನಿತ್ಯ ಎಷ್ಟು ಗಂಟೆಗಳ ಕಾಲ ಓದ್ತಾ ಇದ್ರಿ ಮತ್ತು ಯಾವ ಸಮಯದಲ್ಲಿ ಓದ್ತಾ ಇದ್ರಿ? ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಥವಾ ರಾತ್ರಿ? ಇಲ್ಲ, ಬೆಳಗ್ಗೆ ಮೋಸ್ಟ್ಲಿ ಸ್ಕೂಲ್ ಇದ್ದಾಗೆಲ್ಲ ಸ್ಕೂಲಲ್ಲೇ ಜಾಸ್ತಿ ಸ್ಕೂಲಲ್ಲೇ ಇರ್ತಿದ್ದೆ. ಅಲ್ಲೇ ಜಾಸ್ತಿ ಓದೋದು ಬರೆಯೋದೇನಾರು ಆಗ್ತಿತ್ತು. ಮನೆಗೆ ಬಂದಮೇಲೆ ರಾತ್ರಿ 7 o'clock ಕೂತ್ಕೊಂಡ್ರೆ 9 ತನಕ ಬರೆದ್ಬಿಟ್ಟು ಆಮೇಲೆ ಹೋಮ್ವರ್ಕ್ ಏನಾರು ಇದ್ದರೆ ಹೋಮ್ವರ್ಕ್ ಬರೀತಿದ್ದೆ. ಆಮೇಲೆ ಹೋಗ್ತಾ ಮಿಡ್ ಟರ್ಮ್ ಎಕ್ಸಾಮ್ ಆದಮೇಲೆ ಪ್ರಿಪ್ರೇಟ್ರಿ ಎಲ್ಲ ಶುರು ಆದಾಗ ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಂಡು ಅದನ್ನೇ ಫಾಲೋ ಮಾಡ್ತಾಯಿದ್ದೆ. ಟ್ಯೂಷನ್ಗೆ ಹೋಗೋವಂಥದ್ದು ಅಥವಾ ಅದೇನಾರು ಆಯಿತಾ ಅಥವಾ ಎಕ್ಸ್ಟ್ರಾ ಕೋಚಿಂಗ್ ಏನಾರು ಸಿಗ್ತಾ? ಯಾವ್ದು ಹೆಲ್ಪ್ ಆಯಿತು? ಎಕ್ಸ್ಟ್ರಾ ಕೋಚಿಂಗ್ ಸೇರ್ಕೊಂಡಿದ್ದೆ. MMC ಅಂತ ಇಲ್ಲೇ ಮೈಸೂರಲ್ಲಿ ಮೇನ್ ಬ್ರಾಂಚ್ ಇದೆ, ಅಲ್ಲಿಗೆ ಸೇರ್ಕೊಂಡಿದ್ದೆ. ಅವರು ತುಂಬ ಹೆಲ್ಪ್ ಮಾಡ್ತಾಯಿದ್ರು. ಬೆಳಗಿನ ಬ್ಯಾಚಿಗೆ ಸೇರ್ಕೊಂಡಿದ್ದೆ 7:45ಗೆ. ಅಲ್ಲಿಂದ ಹೋಗಿ ಅಲ್ಲೂ ಚೆನ್ನಾಗಿ ವೀಕ್ಲಿ ಟೆಸ್ಟ್ ಇತ್ತು. ಅಲ್ಲಿ ವೀಕ್ಲಿ ಟೆಸ್ಟ್ ಮಾಡಿಕೊಂಡು ಅವರು ಎಕ್ಸ್ಟ್ರಾ ಗೈಡೆನ್ಸ್ ಎಲ್ಲ ಕೊಡ್ತಾಯಿದ್ರು. ಇದು ಟಿಪ್ಸು, ಬೇರೆ ಎಕ್ಸಾಮ್ ಟಿಪ್ಸು ಎಲ್ಲ ಮಾಡಿ ಎಲ್ಲ ಹೇಳ್ಕೊಡ್ತಾಯಿದ್ರು. ಸ್ಕೂಲಲ್ಲೂ ಫುಲ್ ಹೆಲ್ಪ್ ಆಗಿತ್ತು. ಅಲ್ಲಿ ಎಕ್ಸ್ಟ್ರಾ ಒಂಥರ ಹೆಲ್ಪ್ ಆದಂಗೆ ಆಯಿತು ತೆಗಿಯೋಕ್ಕೆ. 625 ಗೋಲ್ ಟಾರ್ಗೆಟ್ ಫಿಕ್ಸ್ ಆಗೋಗಿತ್ತು. ಎಲ್ಲೋ ಒಂದು ಕಡೆ ಇದು ಅರ್ಥ ಆಗ್ತಾ ಅಲ್ವಾ, ಅಥವಾ ಹಿನ್ನಡೆ ಆಗುತ್ತಾ, ಅಥವಾ ಇಂಜರಿಗೆ ಏನಾರು ಆಗುತ್ತಾ? ಹೇಗೆ ಓವರ್ಕಮ್ ಮಾಡಿದ್ರಿ ಅದನ್ನ ಅಂತ? ಇಲ್ಲ, ಫಸ್ಟ್ ಅಷ್ಟೊಂದೇನು ಅನಿಸ್ತಿರ್ಲಿಲ್ಲ. ಆಮೇಲೆ ಹೋಗ್ತಾ ಹೌದು ಸ್ವಲ್ಪ ಇದು ಹೇಳ್ಸ್ಕೋಬೇಕು, ಇದು ಸ್ವಲ್ಪ ಕಷ್ಟ ಇದೆ ಅಂದಾಗ ಟೀಚರ್ಸ್ ಅಷ್ಟೇ ಫಸ್ಟೇ ಹೇಳ್ಬಿಟ್ಟಿದ್ರು, ನಿಮ್ಗೆ ಏನೇ ಡೌಟ್ ಬಂದರೂ ಏನೇ ಬಂದರೂ ನಮಗೆ ಫೋನ್ ಮಾಡಿ, ಅಥವಾ ಸ್ಕೂಲ್ ಹತ್ರ ಇರ್ತೀವಿ ನಾವು ಯಾವಾಗಲೂ, ಬಂದು ಸಿಗಿ, ಏನೇ ಇದ್ದರೂ ನಾವು ಹೇಳ್ಕೊಡ್ತೀವಿ, ನೀವೇನು ಟೆನ್ಷನ್ನೇ ತೊಗೋಬೇಡಿ ಅಂತ ಫಸ್ಟೇ ಅಂದಿದ್ರು. ಅದೇ ಥರ ಕೋಚಿಂಗಲ್ಲೂ ಅಷ್ಟೇ, ಅಲ್ಲೂ ಹೋಗ್ಬಿಟ್ಟು ಕೇಳಿ ಹೇಳ್ಕೊಡ್ತಾರೆ ಟೀಚರ್ಸ್. ನಾನಿಲ್ಲ ಅಂದರೆ ಬೇರೆ ಟೀಚರ್ಸ್ ಇರ್ತಾರೆ, ಅವ್ರ ಹತ್ರ ಕೇಳಿ ಫೋನ್ ಮಾಡಿ, ಫೋನ್ ನಂಬರ್ ಇರುತ್ತಲ್ಲ, ಫೋನ್ ಮಾಡಿ ಕೇಳ್ಕೊಳ್ಳಿ ನಿಮ್ಗೆ ಏನೇ ಡೌಟ್ ಇದ್ರು ಅಂತ. ಹಂಗೆ ಒಂದು 2-3 ಸತಿ ಡೌಟ್ ಬಂದಾಗ ಫೋನ್ ಮಾಡಿ ಕೇಳಿ. ವಿದ್ಯಾರ್ಥಿಗಳಿಗೆ ಸವಾಲು ಅಂತ ಹೇಳಿದ್ರೆ ಈ ಪರೀಕ್ಷಾ ಸಮಯ ಮತ್ತು ಬೇರೆ ಸಮಯದಲ್ಲಿ ಮೊಬೈಲಿಂದ ದೂರ ಇರೋದು, OTTಗಳಿಂದ ದೂರ ಇರುವಂಥದ್ದು. ತಾವು ಯಾವ ರೀತಿ ಇದ್ರಿ? ಮೊಬೈಲನ್ನು ತಗೋತಾ ಇದ್ರಾ ಅಥವಾ OTTಗಳಿಗೆ ಹೋಗಿದ್ರಾ ಅಥವಾ ಹೇಗೆ? ಇಲ್ಲ, ನಾನು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ದಿನಕ್ಕೆ 1 hour 1.5 hour ಯೂಸ್ ಮಾಡ್ತಿದ್ದೆ. ಎಕ್ಸಾಮ್ ಟೈಮಲ್ಲೂ ಅಷ್ಟೇ ತುಂಬ ಏನು ಮೊಬೈಲು ಮುಟ್ಲೇಬಾರ್ದು ಎಕ್ಸಾಮ್ ಮುಗಿಯೋ ತನಕ ಅಂತ ಏನಿರಲಿಲ್ಲ. ಬೇಕಂದರೆ ನೋಡ್ಬೋದಿತ್ತು. ಒಂದು ಹಾಫ್ ಆನ್ ಅವರ್ ಹೋದರೆ ಒಂದು 10 minutes ರಿಲ್ಯಾಕ್ಸೇಷನ್ ಅಂತ ನೋಡ್ತಾಯಿದ್ದೆ. ಆಮೇಲೆ ಜಾಸ್ತಿ ಏನು ಅಷ್ಟೊಂದು 1 hourಗಿಂತ ಕಮ್ಮಿನೇ ನೋಡ್ತಾ ಇದ್ದೆ. ಇಲ್ಲ, ಟಿವಿ ಇಲ್ಲ, ನಮ್ಮ ಮನೇಲಿ ಟಿವಿ ಇರಲಿಲ್ಲ. ಇಲ್ಲ. ಹೌದು, ಫಸ್ಟ್ ಹೌದು ಹೆಲ್ಪ್ ಆಯ್ತು. ಈಗ ರಾಜ್ಯಕ್ಕೆ ಟಾಪರ್ ಆಗಿದ್ದೀರಾ, ಮುಂದೆ ಏನೆಲ್ಲ ಕನಸುಗಳನ್ನ ಕಟ್ಕೊಂಡಿದ್ದೀರಾ? ಮುಂದೆ PCMB ತಗೊಂಡು ನೀಟ್ ಬರಿಬೇಕು ಅಂತ ಇದ್ದೀನಿ. ನೆಕ್ಸ್ಟ್ ಮೆಡಿಕಲ್ ಮಾಡಿ ನೀಟ್ ಎಕ್ಸಾಮ್ ಬರಿಬೇಕು ಅಂತ. ಡಾಕ್ಟರ್ ಆಗಬೇಕು ಅಂತ ಕಟ್ಕೊಂಡಿದ್ದೀರಾ? ಹೌದು. ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಒಂದು ಆಗಬೇಕು ಅಂತ? ಈಗ ಹೃದಯ ತಜ್ಞರು, ಆಮೇಲೆ ನೋಡ್ಬೇಕು. ಇವಾಗ ಸದ್ಯಕ್ಕೆ ಯಾವ್ದಾದ್ರು ವೈದ್ಯರಾಗಬೇಕಂತ ಯಾಕೆ ಕನಸು ಕಟ್ಕೊಂಡಿದ್ರು ಅಂತ? ಇಲ್ಲ, ಇಲ್ಲಿ ನಮ್ಮ ಅಕ್ಕನೂ ಇದರಲ್ಲಿ ಓದಿದ್ದು. ಅವರು 10th 623 ತೆಗೆದಿದ್ರು. ಅವರು CET ನೀಟ್ ಬರೆದಿದ್ರು. CETಲಿ ಚೆನ್ನಾಗಿ ಬಂದಿತ್ತು ಅಂತ CETಗೆ ಸೇರಿಕೊಂಡ್ರು. ಅದಕ್ಕೆ ನಾನು ಆಮೇಲೆ ಬರೀ ಇಂಜಿನಿಯರಿಂಗ್ ಏನಕ್ಕೆ ಮಾಡೋದು, ಇದನ್ನೇ ಮಾಡ್ಬೋದಲ್ವಾ, ಇದನ್ನು ಅದು. ಹೌದು. ಈಗ ಫಸ್ಟ್ ಅದಕ್ಕೆ ನಾನು ನೀಟ್ ಬರೆಯೋಣ, ಅದು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನೀಟ್ ಬರಿಬೇಕು ಅಂತ. ಈಗ ಮನೆಗೆ ಒಬ್ರು ಇಂಜಿನಿಯರು, ಇನ್ನೊಬ್ರು ಡಾಕ್ಟರ್ ಅಂತ. ಒಂದು ವಿಷಯ ಹೇಳ್ಬೇಕಂದ್ರೆ ಹೌದು. ಓಕೆ, ಒಂದು ಕಡೆ ಶಾಲೆದೆಲ್ಲ ಹೇಳಿದ್ರಿ, ತಂದೆ ತಾಯಿಯ ಸಪೋರ್ಟ್ ಯಾವ ರೀತಿ ಇತ್ತು ಮನೇಲಿ? ಇಲ್ಲ, ಏನು ಬರ್ಡನ್ ಏನಿರಲಿಲ್ಲ. ಅವಾಗ ಏನು ಜಾಸ್ತಿ ಸ್ಟ್ರೆಸ್ ಕೊಡೋದು, ಓದಲೇಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಆಚೆ ಎಲ್ಲೂ ಹೋಗಂಗಿಲ್ಲ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ ಅಷ್ಟೊಂದು ಏನೂ ಇರಲಿಲ್ಲ. ನಿಂಗೆ ಆರಾಮಾಗಿ ಓದು, ನಿಂಗೆ ಟೈಮು ರಿಲ್ಯಾಕ್ಸೇಷನ್ ಮಾಡಬೇಕಂದ್ರೆ ಆಚೆ ಹೋಗಿ ಆಟಾಡ್ಕೊಂಬ, ಓದು, ಜಾಸ್ತಿ ಸ್ಟ್ರೆಸ್ ತೊಗೋಬೇಡ, ಎಕ್ಸಾಮು ಟೆಸ್ಟ್ಗಳಲ್ಲೆಲ್ಲ ಚೆನ್ನಾಗಿ ಓದ್ಕೊಂಡು ಬರ್ದು ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ಬರೆದ್ಬಿಟ್ಟು ಬಾ ಅಂತ. SSLC ವಿದ್ಯಾರ್ಥಿಗಳ ಒಂದು ಜೀವನದ ಮಹತ್ವದ ಘಟ್ಟ, ಎಲ್ಲರ ಕನಸಾಗಿರ್ತದೆ ಔಟ್ ಆಫ್ ಔಟ್ ತೆಗಿಬೇಕು ಅಂತ. ಸಾಕಷ್ಟು ಇನ್ನೂ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸನ್ನು ಇದು ಮಾಡಬೇಕಂದ್ರೆ ಅವರಿಗೆಲ್ಲ ಏನು ಕಿವಿ ಮಾತನ್ನು ಹೇಳ್ತೀನಿ ಟಾಪರ್ ಆಗಿ?
ಈಗ 10th ಅನ್ನೋದು ಎಲ್ಲರೂ ಕಷ್ಟ ಅಂತಾರೆ. ಕಷ್ಟ ಅಂತ ಏನಿರಲ್ಲ, ಈಸಿನೇ ಇರುತ್ತೆ. ಅದನ್ನು ಓದೋದ್ರ ಮೇಲೆ ಇದಾಗುತ್ತೆ. ನಾವು ಎಲ್ಲ ಫಸ್ಟಿಂದ ಎಲ್ಲ ಓದ್ದೇನೆ ಆಮೇಲೆ ಓದ್ಕೊಂಡ್ರಾಯ್ತು, ಮಿಡ್ ಟರ್ಮ್ ಆದಮೇಲೆ ಓದ್ರಾಯ್ತು ಅಂದರೆ ಆವಾಗ ತುಂಬ ಕಷ್ಟ ಆಗುತ್ತೆ. ಅಂದರೆ ಔಟ್ ಆಫ್ ಔಟ್ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ನೀವು ಇಲ್ಲ ನಾನು 600 ಮೇಲೆ ತೆಗಿಬೇಕು ಅಂದಾಗ ನೀವು ಫಸ್ಟಿಂದನೇ ತುಂಬ ಓದಬೇಕಂತೇನಿಲ್ಲ. ಅವತ್ತು ಆಗಿರೋದನ್ನು ಅವತ್ತೇ ಮುಗಿಸ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇರಲ್ಲ ಅಂತ ನಾನು. ಇದು ಟಾಪರ್ ವಿದ್ಯಾರ್ಥಿ.